ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮಗ ಅವ್ರ ತಂದೆಗೆ ಹೇಳ್ತಾನೆ, ಅಪ್ಪ ನನ್ ಫ್ಯಾಕ್ಟ್ರಿ ಕಟ್ಟೋದಕ್ಕಂತ ಒಂದ್ ಜಾಗ ತಗೊಂಡಿದ್ದೀನಲ್ಲ, ಅದ್ರ ಭೂಮಿ ಪೂಜೆಗೆ ಎಲ್ಲಾ ಸಂಬಂಧಿಕರನ್ನ ಫೋನ್ ಮಾಡಿ ಕರೆದ್ಬಿಡು ಅಂತ ಹೇಳ್ತಾನೆ. ಅವಾಗ ಅವ್ರ ತಂದೆ ಹೇಳ್ತಾರೆ, ನೋಡಪ್ಪ ಬಂದಂತ ಸಂಬಂಧಿಕರಲ್ಲಿ ನಮ್ ಖುಷಿ ಒಳಗಡೆ ಪಾಲ್ಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಏಳಿಗೆಯನ್ನ ನೋಡಿ ಹೊಟ್ಟೆ ಕಿಚ್ ಪಡೋರೆ ಜಾಸ್ತಿ. ಸರಿ ಬಿಡು, ನೀನ್ ಹೇಳ್ತಾ ಇದೆಯಲ್ವಾ, ಆದ್ರೂ ಎಲ್ರಿಗೂ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರ ತಂದೆ ಎಲ್ಲಾ ಸಂಬಂಧಿಕರಿಗೂ ಫೋನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವ್ರ ತಂದೆ ಒಂದು ಚಿಕ್ಕ ಸುಳ್ಳು ಹೇಳಿರ್ತಾರೆ. ನನ್ ಮಗ ಕೆಲಸ ಬಿಟ್ಟು ಒಂದ್ ಹೊಸ ಬಿಸಿನೆಸ್ ಶುರು ಮಾಡ್ತಾ ಇದ್ದಾನೆ, ಅವ್ನಿಗೆ ಸ್ವಲ್ಪ ಹಣದ ಕೊರತೆ ಇದೆ, ನೀವೇನಾದ್ರೂ ದೊಡ್ಡ ಮನ್ಸು ಮಾಡಿ ಸಹಾಯ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನೀವು ಹಣದ ಬಗ್ಗೆ ಚಿಂತೆ ಮಾಡ್ಬೇಡಿ, ಅವ್ನ್ ಬಿಸ್ನೆಸ್ ಬೆಳೀತಿದ್ದಾಗೇನೆ ನಿಮ್ ಹಣ ವಾಪಸ್ ಮಾಡ್ಬಿಡ್ತಾನೆ ಅಂತ ಹೇಳ್ತಾರೆ. ಆ ಎಲ್ಲಾ ಸಂಬಂಧಿಕರು ಒಂದೊಂದ್ ನೆಪ ಹೇಳಿ ಜಾರ್ಕೊಂಡ್ಬಿಡ್ತಾರೆ. ಅವಾಗ ತಂದೆ ಮಗ ಆ ಭೂಮಿ ಪೂಜೆಗೆ ಹೋಗ್ತಾರೆ. ಅಲ್ಲಿ 3 ಜನ ಬಂದಿರ್ತಾರೆ. ಅವಾಗ ಅವ್ರ ಮಗ ಹೇಳ್ತಾನೆ, ಅಲ್ಲಪ್ಪ ಎಲ್ಲಾ ಸಂಬಂಧಿಕರಿಗೂ ಫೋನ್ ಮಾಡಿ ಹೇಳಿದ್ಯಾ ತಾನೇ ನೀನು, ಮತ್ತೇನ್ ಇಲ್ಲಿ 3 ಜನ ಬಂದಿದ್ದಾರೆ ಅಂತ ಹೇಳ್ತಾನೆ. ಅವಾಗ ಅವ್ರ ತಂದೆ ಉತ್ತರ ಕೊಡ್ತಾರೆ, ಹ್ಞೂ ಕಣಪ್ಪ, ನಾನು ಎಲ್ರಿಗೂ ಫೋನ್ ಮಾಡಿದೆ, ಆದ್ರೆ ಒಂದು ಚಿಕ್ಕ ಸುಳ್ಳು ಹೇಳ್ದೆ. ನನ್ ಮಗನಿಗೆ ಬಿಸ್ನೆಸ್ಗೆ ಸ್ವಲ್ಪ ದುಡ್ಡು ಕಡಿಮೆ ಇದೆ, ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದೆ. ಎಲ್ರು ಒಂದೊಂದು ನೆಪ ಹೇಳ್ಕೊಂಡು ಜಾರ್ಕೊಂಡ್ಬಿಟ್ರು. ನಿನಗೆ ಕಷ್ಟ ಇದೆ, ಸ್ವಲ್ಪ ದುಡ್ಡಿನ ಸಮಸ್ಯೆ ಇದೆ ಅಂತ ಅಂದಾಗ ಬಂದಿದ್ದು ಈ 3 ಜನ ಮಾತ್ರ. ನೋಡಪ್ಪ, ಜೀವನದಲ್ಲಿ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ, ನಿನ್ನ ಕೆಟ್ಟ ಪರಿಸ್ಥಿತಿಯಲ್ಲಿ ನಿನ್ಗೆ ಯಾರು ಸಾಥ್ ಕೊಡ್ತಾರೋ ಅವ್ರನ್ನ ಯಾವತ್ತೂ ಮರಿಬೇಡ. ನಿನಗೆ ದುಡ್ಡಿನ ಪ್ರಾಬ್ಲಮ್ ಇದೆ ಅಂತ ಅಂದಾಗ ಯಾವ ಸಂಬಂಧಿಕರು ನಿನ್ನ ಹತ್ರ ಬರ್ಲಿಲ್ಲ. ಕೇವಲ ನಿನ್ ಖುಷಿಯಲ್ಲಿ ಪಾಲ್ಗೊಳ್ಳೋರು ನಿನ್ ಕಷ್ಟಕ್ಕೆ ಏನಾಗ್ತಾರೆ ಅಂತ ಹೇಳ್ತಾರೆ. ಕೇವಲ ರಕ್ತ ಸಂಬಂಧನೇ ಸಂಬಂಧ ಅಲ್ಲ, ನಮ್ ನೋವು, ನಮ್ ದುಃಖ, ನಮ್ ಕಷ್ಟ ಜೊತೆ ಪಾಲ್ಗೊಳ್ಳೋನು ಇಡೀ ಜೀವನ ನಮ್ ಜೊತೆಗಿರ್ತಾನೆ. ಈ ಸಂಬಂಧಿಕರೇ ಅಷ್ಟೇ ರೀ, ಕಷ್ಟ ಅಂತ ಬಂದಾಗ ಓಡೋಗ್ತಾರೆ, ಸುಖ ಅಂತ ಬಂದಾಗ ಓಡಿ ಬರ್ತಾರೆ. ಈ ವಿಡಿಯೋದಿಂದ ನಿಮ್ಗೇನ್ ಕಲಿಯೋದಕ್ಕೆ ಸಿಕ್ತು ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್.